ಕಳೆದ ಬಾರಿ ಏನು 6-6-5 ಬಂದ ತೀರ್ಪು ಬಂದಾಗ, ಅಂದರೆ ಏನು ಕ್ಯಾಬಿನೆಟ್ ಹೇಳಿದಾಗ ನೀವು ಕೋರ್ಟಿಗೆ ಹೋದ್ರಿ. ಸೊ ಅವಾಗ ರಾಜ್ಯ ಸರ್ಕಾರ ಬ್ಲೇಮ್ ಮಾಡಿದ್ದು ಅಲೆಮಾರಿಗಳನ್ನು. ಅವಾಗ 56,000 ಹುದ್ದೆಗಳು ಕಾಲ್ಫಾರ್ಮ್ ಮಾಡಲಿ ಇರೋದಕ್ಕೆ, ಅದನ್ನ ತಡೆ ಹಿಡಿಯೋದಕ್ಕೆ ಅಲೆಮಾರಿಗಳೇ ಕಾರಣ. ಅಂದರೆ ಇಡೀ ಒಳ ಮೀಸಲಾತಿಯ ಪ್ರಕ್ರಿಯೆಯಲ್ಲಿ ಅಲೆಮಾರಿಗಳು ಇವತ್ತು ಕೋರ್ಟಲ್ಲಿದ್ದಾರೆ. 15-17% ಏನೋ ಒಂದು ವಿಚಾರ, ಜೊತೆಗೆ ಇದು ವಿಚಾರ ಹೋಗಿ. ಸೊ ಈ ಬಾರಿಯ ತೀರ್ಪು ಬಂದಿದೆ. ಈ ತೀರ್ಪು ಏನು ಮಾಡ್ತೀರಾ ಸರ್? ಸರ್, ನಾವು ಏಕಾಏಕಿ ಕೋರ್ಟ್ಗೆ ಹೋಗಲಿಲ್ಲ. 2025 ಆಗಸ್ಟ್ 19ನೇ ತಾರೀಕು ಕ್ಯಾಬಿನೆಟಲ್ಲಿ ಒಂದು ಡಿಸಿಷನ್ ಆಯಿತು, 6-6-5 17%ಗೆ. ಅದಾದ ತಕ್ಷಣ ನಾವು ಆಗಸ್ಟ್ 21-22ನೇ ತಾರೀಕು ಮುಖ್ಯಮಂತ್ರಿಗಳನ್ನ ನೇರ ಭೇಟಿ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಮುಖ್ಯಮಂತ್ರಿಗಳಿಗೆ ಅಲೆಮಾರಿ ಮುಖಂಡರನ್ನ ಭೇಟಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಆದರೆ ನಾವು ಹೋಗಿ ಭೇಟಿ ಮಾಡಿ ನಮ್ಮ ಅಹವಾಲುಗಳನ್ನ ಹೇಳ್ಕೊಂಡ ತಕ್ಷಣ ಅವ್ರು ಹೇಳಿದ್ದೇನು, ಎಲ್ಲ ಪೇಪರಲ್ಲೂ ಬಂದಿದೆ, ಇದು ಎಲ್ಲ ದೃಶ್ಯ ಮಾಧ್ಯಮದಲ್ಲೂ ಇದೆ, ಮುದ್ರಣ ಮಾಧ್ಯಮದಲ್ಲೂ ಇದೆ. ಅವ್ರು ಹೇಳಿದ್ದಿಷ್ಟೇ, ನಾವು ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ರಾಜಕೀಯ ತೀರ್ಮಾನ, ಬಲಾಢ್ಯರ ಒತ್ತಡ ನನ್ನ ಮೇಲಿತ್ತು, ನಾನು ಅಲೆಮಾರಿಗಳಿಗೆ ನ್ಯಾಯ ಒದಗಿಸೋಕ್ಕಾಗಿಲ್ಲ. ಇದು ಭಾಳ ಸ್ಪಷ್ಟವಾಗಿ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು. ಮುಖ್ಯಮಂತ್ರಿಗಳ ಬಾಯಿಂದ ನಾನು ಅವತ್ತಿದ್ದೆ, ನಾನೇ ಮುಖ್ಯವಾಗಿ ಮಾತಾಡಿದ್ದೆ ಅವತ್ತು ಮುಖ್ಯಮಂತ್ರಿಗಳ ಜೊತೆಗೆ. ಇದು ರಾಜಕೀಯ ನಿರ್ಧಾರ, ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಕೋರ್ಟ್ಗೆ ಹೋಗಿ ಅಂದರು. ಇದು ಎಲ್ಲ ಪ್ರಜಾವಾಣಿನ ಹಿಡ್ಕೊಂಡು ಎಲ್ಲ ಪತ್ರಿಕೆಗಳಲ್ಲೂ ಬಂದಿದೆ. ಇದು ನಾನೇ ಸ್ವತಃ ಅಲ್ಲಿದ್ದವನು, ಅವ್ರು ಹೇಳ್ತೀನಿ ಕೇಳಿಸ್ಕೊಂಡ್ರು, ಜೀವಂತ ಸಾಕ್ಷಿ. ಆವಾಗ ನಾವೇನು ಮಾಡಿದ್ವಿ, ಕೋರ್ಟಿಗೆ ಹೋದರೆ 35 ವರ್ಷದ ಈ ಸುದೀರ್ಘ ಹೋರಾಟ ಎಡಗೈ ಸಮುದಾಯ ಮಾಡಿದ್ದು ನಿಂತೋಗುತ್ತೆ. ಯಾಕಂದರೆ ಇದು ಅನ್ಯಾಯ ಮಾಡಿದೆ ಸರ್ಕಾರ. ಅಲೆಮಾರಿಗಳಾದ ನಾವು ಈ 35 ವರ್ಷದ ಹೋರಾಟವನ್ನು ನಾವು ಗೌರವಿಸ್ಬೇಕು. ನಾವು ನೆಗೋಷಿಯೇಷನ್ ಮಾಡೋಣ, ಪ್ರತಿಭಟನೆ ಮಾಡೋಣ. ನಾವು ಇದ್ದಕ್ಕಿದ್ದಕ್ಕೆ ಕೋರ್ಟ್ಗೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿ ಮತ್ತೆ ಮುಖ್ಯಮಂತ್ರಿಗಳನ್ನ ಅಪ್ರೋಚ್ ಮಾಡಿದ್ವಿ. ಮುಖ್ಯಮಂತ್ರಿಗಳು ಒಳ ಮೀಸಲಾತಿ ಅಂತ ಏನಾದರೂ ಒಂದು ಶಬ್ದ ಕೇಳಿದರೆ ಸಿಡಿಮಿಡಿಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋದು. ಅದು ಯಾಕಾಗಿ ನಿರ್ಮಾಣ ಆಯಿತು, ಯಾರು ನಿರ್ಮಾಣ ಮಾಡಿದರು ಗೊತ್ತಿಲ್ಲ, ಇವತ್ತಿನವರೆಗೂ ನಿಗೂಢವಾಗಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ನಾವೇನಂತೀವಿ, ಸಮಾಜವಾದಿ, ಲೋಹಿಯಾವಾದಿ, ಸಾಮಾಜಿಕ ನ್ಯಾಯದ ಹರಿಕಾರ, ಅಹಿಂದ್ ವರ್ಗಗಳ ದೊಡ್ಡ ನಾಯಕರು. ಆಮೇಲೆ ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಒಂದು ಪರ್ಯಾಯ ಹೆಸರೇ ಸಿದ್ದರಾಮಯ್ಯ. ದೇವರಾಜ ಅರಸು ಅವ್ರ ನಂತರದ ನಾಯಕ. ನಾವ್ಯಾರು ಕಾಂಗ್ರೆಸ್ ಪಕ್ಷದವರಾಗಿರಲಿಲ್ಲ. ಸಿದ್ದರಾಮಯ್ಯನವರ ಫ್ಯಾಕ್ಟ್ರ್ ಒಂದು ಕಾರಣಕ್ಕೋಸ್ಕರ ಎಲ್ಲ ಪರಿಶಿಷ್ಟ ಜಾತಿಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು ಓಟ್ ಹಾಕಿದ್ದಕ್ಕೆ 136-140 ಸೀಟ್ ಬಂದಿದೆ ಇವತ್ತು. ಹೌದು ಅಲ್ವಾ? ಇದು ನಮ್ಮ ಪಾಲು ಇದೆ, ಅಲೆಮಾರಿಗಳ ಪಾಲು ಇದೆ. ಯಾಕೆಂದರೆ ಅಲೆಮಾರಿಗಳು ಏನೂ ತಗೊಳ್ದಂಗೆ ಓಟ್ ಹಾಕ್ತಾರೆ ಪ್ರತಿ ವರ್ಷ. ಅವ್ರಿಗೆ ಏನು ಸೌಲಭ್ಯ ಜೀರೋ. ಬಟ್ ನ್ಯಾಷನಲ್ ಕರ್ತವ್ಯ ಮಾಡಲೇಬೇಕು, ರಾಷ್ಟ್ರೀಯ ಕರ್ತವ್ಯ ಯಾವುದು? ಓಟ್ ಹಾಕೋದು. ನಾನು ಇದೇ ಪ್ರಶ್ನೆನ ಅಲೆಮಾರಿಗಳ ಸಂಘಟನೆ ಮುಖಂಡರಿಗೆ ಕೇಳಿದೆ. ಸರ್, ನಿಮ್ಮ ಹತ್ರ ಒಂದು ವೋಟ್ ಬ್ಯಾಂಕ್ ಇಲ್ಲ ಅಂತ. ಅವ್ರು ಅಂದರು, ನಮ್ಮ ಹತ್ರ ಗೆಲ್ಲಿಸ್ಲಿಕ್ಕೆ ವೋಟ್ ಬ್ಯಾಂಕ್ ಇಲ್ಲದೆ ಇರ್ಬೋದು, ಸೋಲಿಸ್ಲಿಕ್ಕಂತೂ ವೋಟ್ ಬ್ಯಾಂಕ್ ಇದೆ ಸರ್. ನಾವು ಖಂಡಿತ ಸೋಲಿಸ್ಬೋದು, ನಮ್ಮ ಹತ್ರ ಸೋಲಿಸುವ ತಾಕತ್ತಿದೆ, ಗೆಲ್ಸಕ್ಕಾಗದೇ ಇರ್ಬೋದು ಅಂತ ಅಂದರು. ಅದಾಯ್ತಲ್ಲ. ಅದಾದಮೇಲೆ ನಾವು ಎಲ್ಲರ ಜೊತೆಗೂ ನೆಗೋಷಿಯೇಟ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದವರು ಎಡಗೈ ಸಮುದಾಯದ ಸಂಘಟನೆಯವರು. ಅಂಬಣ್ಣ ಅರವಲಿಕರಾಗಿರ್ಬೋದು, ಎಸ್ ಮಾರಪ್ಪ ಆಗಿರ್ಬೋದು, ಕೌತಾಳರಾಗಿರ್ಬೋದು, ಇಡೀ ಎಡಗೈ ಸಮುದಾಯ ಅವ್ರಿಗೆ ಸಿಕ್ಕ ಪಾಲನ್ನು ಸಂಭ್ರಮಿಸದೆ ನಮ್ಮ ಜೊತೆ ನಿಂತ್ಕೊಂಡ್ರು. ಅವರು ಸರ್ಕಾರದ ಜೊತೆಗೆ, ಯಾಕಂದರೆ ಅಲೆಮಾರಿಗಳು ವಿಧಾನಸೌಧಕ್ಕೆ ಹತ್ರಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ನಾನೇನೋ ಒಂದು ವಿಶ್ವವಿದ್ಯಾಲಯದಲ್ಲಿ ಮೇಷ್ಟ್ರಾಗಿ ಕೆಲಸ ಮಾಡ್ತೀನಿ, ನನಗೆ ಯಾರೋ ಸ್ನೇಹಿತರು ಒಳಗೆ ಕರ್ಕೊಂಡು ಹೋಗ್ಬೋದೇ ಹೊರತು ಅಲೆಮಾರಿಗಳಿಗೆ ವಿಧಾನಸೌಧದಲ್ಲಿ ಪ್ರವೇಶ ಇಲ್ಲ ಅಂದರೆ ಹೋಗೋಕ್ಕಾಗಲ್ಲ. ಅವರು ಏನಕ್ಕೆ ಹೋಗ್ತಾರೆ? ಅವರು ಬೀದಿಗಳಲ್ಲಿರ್ತಕ್ಕಂಥವ್ರು. ಅವರು ನೆಗೋಷಿಯೇಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಸರ್ಕಾರ ಬಗ್ಲಿಲ್ಲ. ಅವ್ರ ಲೆಕ್ಕ ಇಷ್ಟೇ, ಅಲೆಮಾರಿಗಳು ಏನು ಮಾಡೋಕ್ಕೆ ಸಾಧ್ಯ ಇದೆ? ಏನು ಮಾಡಲ್ಲ ಅವರು. ನಾವು ಕೊಟ್ಟ ತೀರ್ಮಾನ ಒಪ್ಕೋತಾರೆ ಅಷ್ಟೇ ಅನ್ನುವ ಒಂದು ನಿರ್ಲಕ್ಷ್ಯ ಇತ್ತು ಅವರಿಗೆ. ಸೆಪ್ಟೆಂಬರ್ 3ನೇ ತಾರೀಕು ನಾವು ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಮಾಡಿದ್ವಿ. ಯಾರೂ ಊಹೆ ಮಾಡಿರಲಿಲ್ಲ ಅಷ್ಟು 1000 ಜನ ಸೇರ್ತಾರೆ ಅಂತ. ನಾವು ಊಹೆ ಮಾಡಿರಲಿಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 2,000-3,000 ಜನ ಸೇರ್ಬೋದು ಅಂತ. 15,000 ಜನ ಸೇರಿದರು. ಎಲ್ಲ ವೇಷಗಳನ್ನು ಹಾಕೊಂಡು ಬಂದು ನೀವೆಲ್ಲ ಗಮನಿಸಿದಿರಿ. 15,000 ಜನ, ಒಂದು ಮ್ಯಾಸಿವ್ ಕ್ರೌಡ್ ಅವತ್ತು ಬಂದದ್ದು. ಅಲ್ಲಿ ನಾವು ಆ ಪ್ರತಿಭಟನೆ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಮಾತಾಡಲಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ವಿರುದ್ಧ ಮಾತಾಡೋ ಅಂಥದ್ದೇ ನಮ್ಮ ಕಲ್ಪನೆಯಲ್ಲಿರಲ್ಲ, ಈಗಲೂ ಇಲ್ಲ. ಸಿದ್ದರಾಮಯ್ಯನ ವಿರುದ್ಧ ಏನಾದರೂ ನಾವು ಮಾತಾಡ್ಬೇಕಂದ್ರೆ ಆಗಲ್ಲ, ಈಗಲೂ ಆಗಲ್ಲ. ಅವತ್ತು ನಾವು ಯಾವ ಸಮುದಾಯಗಳನ್ನು ನಾವು ದೂಷಣೆ ಮಾಡಲಿಲ್ಲ. ಅವ್ರಿಗೆ ಹೆಚ್ಚು ಕೊಟ್ರಿ, ನಮಗೆ ಕೊಡಲಿಲ್ಲ ಅಂತ ನಾವು ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ನಮಗೆ ಕೇಳಿದ್ದಿಷ್ಟೇ, ನಮಗೆ ನೀವು ಸರಿಯಾದ ಪಾಲನ್ನು ಕೊಟ್ಟಿಲ್ಲ, ನಮಗೆ ಸರಿಯಾದ ಪಾಲು ಕೊಡಿ, ಉಳಿದ್ರಿಗೆಲ್ಲ ನೀವು ಎಷ್ಟಾದರೂ ಕೊಡಿ, ನಾವೇನು ಕೇಳಿದ್ವಿ, ಡಿಮ್ಯಾಂಡ್ ಮಾಡಿದ್ವಿ ಅದನ್ನು ಕೊಡಿ ಅಂತ. ಸೆಪ್ಟೆಂಬರ್ 3ನೇ ತಾರೀಕು ಅವತ್ತು
ಅಷ್ಟು ಸಾವಿರ ಜನ ಭಿಕ್ಷೆ ಬೇಡಿ ಬಂದಂಥ ಜನನೇ ಅಲ್ಲಿ ಅಧಿಕವಾಗಿದ್ದವರು. ಹತ್ತತ್ರ 10,000 ಜನಕ್ಕೆ ಬಸ್ ಚಾರ್ಜ್ ಇಲ್ಲದೆ ಇರ್ತಕ್ಕಂಥ ಜನ, ಬಸ್ ಚಾರ್ಜ್ ಇಲ್ಲದೆ ಇರ್ತಕ್ಕಂಥ ಜನ ಅವತ್ತು ಬಂದಿದ್ರು 15,000 ಜನ. ಮಳೆ ಸುರಿಯಿತು, ಯಾರೂ ಬರಲಿಲ್ಲ. ಸರ್ಕಾರದ ಕಡೆಯಿಂದ ಒಬ್ಬ ಅಧಿಕಾರಿಯು ಬಂದು ನೀವು ನಮ್ಮ ಅಹವಾಲು ನಿಸ್ಕೊಳ್ಳೋಕೆ ಬರಲಿಲ್ಲ ಯಾರು. ಕೊನೆಗೆ ಇದೇ ಅಂಬಣ್ಣ ಮತ್ತು ಕೌತಾಳರು ಮುಖ್ಯಮಂತ್ರಿ ಆಫೀಸನ್ನು ಸಂಪರ್ಕ ಮಾಡಿ ಏನಾದರೂ ಬರ್ರಿ ಅಂತ ಕರೆದ್ರೆ ಆವತ್ತು ಇಲ್ಲಿ ಸುರಿತಾ ಇದೆ ಮಳೆ, ಹಸ್ಕೊಂಡಿದ್ದಾರೆ ನಮ್ಮೆಲ್ಲ ಅಲೆಮಾರಿಗಳು. ಮುಖ್ಯಮಂತ್ರಿಗಳು ಯಾವ ಮೀಟಿಂಗಲ್ಲಿದ್ದರು ಗೊತ್ತಾ ಅವತ್ತು ಆ ಹೋಮ್ ಆಫೀಸಲ್ಲಿ? ಅಂಜನಾದ್ರಿ ಬೆಟ್ಟವನ್ನು 500 ಕೋಟಿ ರೂಪಾಯಿ ವೆಚ್ಚ ಮಾಡಿ ಹೆಂಗೆ ಅಭಿವೃದ್ಧಿ ಮಾಡಬೇಕು ಅನ್ನುವ ಒಂದು ಮೀಟಿಂಗಲ್ಲಿದ್ದರು. ಅಲೆಮಾರಿಗಳಲ್ಲಿ ಬೀದಿಲಿದ್ದರೆ ಅಂಜನಾದ್ರಿ ಬೆಟ್ಟವನ್ನು 500 ಕೋಟಿ ಖರ್ಚು ಮಾಡಿ ಹೆಂಗೆ ಅಭಿವೃದ್ಧಿ ಮಾಡ್ಬೇಕು ಅಂತ ನಮ್ಮ ಮೀಟಿಂಗಲ್ಲಿದ್ದರು ಸಿದ್ದರಾಮಯ್ಯನವರು. ಇದು ನಮ್ಮ ಸಾಮಾಜಿಕ ನ್ಯಾಯದ ಪರಿಸ್ಥಿತಿ. ಅವತ್ತು ಆ ಮಳೆ ಸುರಿತಾ ಇತ್ತು, ಅಲೆಮಾರಿಗಳು ಹತ್ತರು. ಅವ್ರ ಕಣ್ಣೀರು ಯಾರಿಗೂ ಕಾಣಿಸಿಲ್ಲ, ಯಾಕಂದ್ರೆ ಮಳೆ ಬರ್ತಾ ಇತ್ತಲ್ಲ, ಮಳೆ ನೀರು ಜೊತೆಗೆ ಆ ಕಣ್ಣೀರು ಹೊಂಟೋದು, ಯಾರು ಬರಲಿಲ್ಲ ಸರ್. ಹೌದು. ಮತ್ತೆ ನಾವು ಕೋರ್ಟ್ಗೆ ಹೋಗ್ಕೂಡ್ದು ಅಂತ ತೀರ್ಮಾನ ಮಾಡಿದ್ವಿ. ಕೋರ್ಟ್ಗೆ ಹೋಗೋದು ಬೇಡ, ಕೋರ್ಟ್ಗೆ ಹೋಗೋದು ಬೇಡ ಅನ್ನೋದು ಒಂದೇ ಒಂದು ಕಾರಣ. ಇವತ್ತು ಎಲ್ಲ ಕರ್ನಾಟಕ ಜನತೆಗೆ ನಾನು ಹೇಳ್ತೀನಿ, 35 ವರ್ಷದ ಅಖಂಡ ಹೋರಾಟ ಏನಿತ್ತು ಕರ್ನಾಟಕದಲ್ಲಿ ಎಡಗೈ ಸಮುದಾಯ ಕಟ್ಕೊಂಬಂದಿತ್ತು, ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ನಮಗೆ ನ್ಯಾಯ ಮಾಡಿದೆ, ಬಟ್ ದಾರಿ ಇದೆ, ಇನ್ನು ನೆಗೋಷಿಯೇಟ್ ಮಾಡೋಣ. ಹೋರಾಟ ಇದ್ದೇ ಇದೆ, ಬೀದಿ ಹೋರಾಟ ಇದೆ, ನೆಗೋಷಿಯೇಟ್ ಮಾಡೋಣ. ಕೋರ್ಟಿಗೆ ಹೋದರೆ ಇದು ನಿಲ್ಲಲ್ಲ ಅನ್ನೋದು ನಮಗೆ ಗೊತ್ತಿತ್ತು. ಈ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಜಸ್ಟ್ ವಿ ವೆಂಟ್ ಆನ್ ನೆಗೋಷಿಯೇಟಿಂಗ್ ದ ಥಿಂಗ್ಸ್. ನಾವು ಇವ್ರ ಜೊತೆಗೆ ಮಾತುಕತೆ, ಸಂಧಾನ, ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ವಿ. ಮಾಡಲಿಲ್ಲ. ಕೊನೆಗೆ ನಮ್ಮನ್ನು ಯಾರು ಕೇರೆ ಮಾಡಲಿಲ್ಲ, ಒಳಗೂ ಬಿಟ್ಕೊಳ್ಳಿಲ್ಲ ನಮ್ಮನ್ನು. ಯಾವ ಮಂತ್ರಿನೂ ಬಂದು ನಮ್ಮನ್ನು ಮಾತಾಡಿಸಲಿಲ್ಲ, ಮುಖ್ಯಮಂತ್ರಿನೂ ನಮ್ಮನ್ನು ಮಾತಾಡಿಸಲಿಲ್ಲ. ಕೊನೆಗೆ ನಾವೇನು ಮಾಡಿದ್ವಿ, ಒಳ ಮೀಸಲಾತಿಯನ್ನು ಹಂಚುವ ಅಧಿಕಾರ ಇರೋದೇ ಹೊತ್ತು ರಾಜ್ಯ ಸರ್ಕಾರಕ್ಕೆ. ಇಲ್ಲಿ ರಾಜ್ಯ ಸರ್ಕಾರ ಯಾವ ಪಕ್ಷದ ಕೈಯಲ್ಲಿದೆ? ಕಾಂಗ್ರೆಸ್ ಪಕ್ಷಕ್ಕೆ. ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಹೋಗಿ ಭೇಟಿ ಮಾಡೋಣ. ರಾಹುಲ್ ಗಾಂಧಿಯವರು ಎಲ್ಲ ಕಡೆ ಎಲ್ಲ ಮೀಟಿಂಗ್ಗಳಲ್ಲೂ ಎಲ್ಲ ಸಭೆಗಳಲ್ಲೂ ಸಂವಿಧಾನದ ಒಂದು ಕೆಂಪು ಪ್ರತಿ ಹಿಡ್ಕೊಂಡು ಎಲ್ಲ ಕಡೆ ಭಾಷಣ ಮಾಡ್ತಾರೆ, ಎಲ್ಲ ಕಡೆ ಬೀದಿನಲ್ಲಿ ಸಂವಿಧಾನ ಅದು ಎಲ್ಲ ಹೇಳ್ತಾರೆ. ನಮಗೆ ಅವ್ರ ಕಡೆಯಿಂದ ನ್ಯಾಯ ಸಿಗುವುದಂತ ನಾವೇನು ಮಾಡಿದ್ವಿ, ಇಲ್ಲಿಂದ ನಾವು ಡೆಲ್ಲಿಗೆ ಹೋದ್ವಿ. ಡೆಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನಾವು ಸರಿಸುಮಾರು 15,000 ಪೋಸ್ಟ್ ಕಾರ್ಡ್ಗಳನ್ನು ರಾಹುಲ್ ಗಾಂಧಿ ಅವರಿಗೆ ಬರೆದ್ವಿ. ಕರ್ನಾಟಕದ ಬುದ್ಧಿಜೀವಿಗಳು, ಆಕ್ಟಿವಿಸ್ಟ್ಗಳು 150 ಜನ ಇಲ್ಲಿಂದ ಪತ್ರ ಬರೆದರು. ಆದರೆ ಸಿಸ್ಟಮ್ ಹೆಂಗಿತ್ತು ಅಂತಂದರೆ, ರಾಹುಲ್ ಗಾಂಧಿಯವರ ನಾವು ಮೇಲ್ ಮಾಡಿದ್ವಿ, ಸಾವಿರಾರು ಮೇಲ್ಗಳು ಹೋಗಿದ್ವು. ಕಾಂಗ್ರೆಸ್ ಹೆಡ್ ಆಫೀಸ್ಗೆ ಹೋಗಿದ್ವಿ, ಎಲ್ಲ ಕಡೆ ಮೇಲ್ ಮಾಡಿದ್ವಿ. ಒಂದು ಮೇಲೂ ರಾಹುಲ್ ಗಾಂಧಿ ತಲುಪಕ್ಕೆ ಬಿಡಲಿಲ್ಲ. 15,000 ಪೋಸ್ಟ್ ಕಾರ್ಡ್ಗಳು ನಾವೇನು ಬರೆದಿದ್ವಿ, ಒಂದು ಪೋಸ್ಟ್ ಕಾರ್ಡು ರಾಹುಲ್ ಗಾಂಧಿಗೆ ತಲುಪಕ್ಕೆ ಬಿಡಲಿಲ್ಲ. ಈ 150 ಏನು ಪತ್ರಗಳು ಬರೆದಿದ್ರು ಬುದ್ಧಿಜೀವಿಗಳು, ಅವು ಯಾವ ಪತ್ರಗಳು ಅವರಿಗೆ ತಲುಪಿಲ್ಲ. ನಾವು ಸೆಪ್ಟೆಂಬರ್ 30ನೇ ತಾರೀಕು ಡೆಲ್ಲಿಗೆ ಹೋದ್ವಿ. ಡೆಲ್ಲಿಗೆ ಹೋಗಿ 1ನೇ ತಾರೀಕು ಎಲ್ಲ ಸಿದ್ಧತೆ ಮಾಡ್ಕೊಂಡು 2ನೇ ತಾರೀಕಲ್ಲಿ ಪ್ರತಿಭಟನೆ ಮಾಡಿದ್ವಿ. ಹೌದು, ಗಾಂಧಿ ಜಯಂತಿ ಅವತ್ತು, ಗಾಂಧಿ ಜಯಂತಿ ದಿನ. ಹೌದು. ಆದರೆ ಕಾಂಗ್ರೆಸ್ ಹೆಡ್ ಆಫೀಸಲ್ಲಿ ಯಾರು ದಿಕ್ಕಿರಲಿಲ್ಲ ಅವತ್ತು. ಇಬ್ಬರು AICC ಕಚೇರಿ, ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಬಿಟ್ಟರೆ ಅಲ್ಲಿ ಯಾರೂ ಇರಲಿಲ್ಲ. ಇವತ್ತು ಕಾಂಗ್ರೆಸ್ ಯಾವಕ್ಕೆ ಸ್ಥಿತಿಗೆ ಬಂದಿದೆ ಗೊತ್ತಾ? ಜನಸಾಮಾನ್ಯರು, ಅದು SC ST OBCಗಳು, ಇವರು ಹೆಂಗಿದ್ರು ನಮಗೆ ಓಟ್ ಹಾಕ್ತಾರೆ ಅನ್ನುವ ನಿರ್ಲಕ್ಷ್ಯ ಅವತ್ತು ಯಾರೂ ಇರಲಿಲ್ಲ. ಯಾರೋ ಒಬ್ಬ ಅಭಿಷೇಕ್ ದತ್ ಅಂತ ಒಬ್ಬ ಸೆಕ್ರೆಟ್ರಿ ಅವ್ರು ಬಂದು ನಮ್ಮ ಮನವಿ ಪತ್ರ ತಗೊಂಡ್ರು, ಹೊರಟೋದ್ರು. ನಾನು ಇದನ್ನು ರಿಪೋರ್ಟ್ ಮಾಡ್ತೇನೆ. ಇದಾಯಿತು. ಆವಾಗೇನಾಯಿತು, 15 ದಿನಗಳ ಕಾಲ ನಾವು ಅಲ್ಲಿ ಉಳಿದ್ವಿ ಡೆಲ್ಲಿನಲ್ಲಿ. ನಾವು ಡೆಲ್ಲಿನಲ್ಲಿ ಇರುವಷ್ಟು ಕಾಲದಲ್ಲಿ ಸರ್ಕಾರ ವಿರೋಧ ಪಕ್ಷ ಇರ್ಬೋದು, ಆಡಳಿತ ಪಕ್ಷ ಇರ್ಬೋದು, ಯಾವ ಒಬ್ಬ ಪ್ರತಿನಿಧಿಯೂ ಬಂದು ನಮ್ಮನ್ನು ಸಂಪರ್ಕ ಮಾಡಲಿಲ್ಲ, ನಮ್ಮ ಅಳಲೇನು ಅಂತ ಕೇಳಲಿಲ್ಲ. ಹೌದು. ಅಷ್ಟು ದಿನಗಳವರೆಗೂ ನಾವಿಲ್ಲಿಂದ ಹೋಗಿರುವ, ಕರ್ನಾಟಕದಿಂದ ಹೋಗಿರುವ ನೂರಾರು ಜನ ಅಲೆಮಾರಿಗಳು ಅವರವ್ರ ವೇಷಗಳಲ್ಲಿ ಬಂದಿದ್ದಾರೆ. ದುಡ್ಡಿಲ್ದಂಗೆ, ಪಾಪ ಅವ್ರಿಗೆ ಸರಿಯಾಗಿ ಬಟ್ಟೆ ಇಲ್ಲದೆ ಎಲ್ಲ ಬಂದಿದ್ರೆ ಯಾವ ಪ್ರತಿನಿಧಿಯೂ ಕೂಡ ನಿಮ್ಮ ಸಂಕಟ ಏನು, ಕಷ್ಟ ಏನು ಅಂತ ಕರ್ನಾಟಕದಿಂದಲೇ ಆಗಿರಲಿ ಕೇಳಿಲ್ಲ. ನಮ್ಮದೇ ಕಷ್ಟನೇ ಕೇಳಿಲ್ಲ. ನಮ್ಮದೇ ರಾಜ್ಯದ ಕಾಂಗ್ರೆಸ್ನ ಹಿರಿಯ ಮುಖಂಡರು ಅಲ್ಲಿ ಅಧ್ಯಕ್ಷರಾಗಿದ್ದಾರೆ, AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಲೇ ಇದ್ರು ಅವತ್ತು. ಅಪ್ಪಿತಪ್ಪಿಯೂ ನಮ್ಮನ್ನು ಬಂದು ಏನಂತ ಮಾತಾಡ್ತಿಲ್ಲ. ಆದರೆ ಅಕ್ಟೋಬರ್ 14ನೇ ತಾರೀಕು BK ಹರಿಪ್ರಸಾದ್ ಅವರು ಚಂಡೀಗಢದಿಂದ ಬಂದರು. ಅವರು ನಮ್ಮನ್ನು ಮಾತಾಡ್ಸಿದ್ರು.
ಮಾತಾಡಿಸಿ ಏನು ಮಾಡಿದ್ರು, ನಾವು ಅವತ್ತು ಆ್ಯಕ್ಚುಲಿ ಊಟ ಮಾಡಿರಲಿಲ್ಲ. ನಾವು ತೀರ್ಮಾನ ಮಾಡಿದ್ವಿ ಇನ್ಯಾರು ಬರಲ್ಲ, ACC ಆಫೀಸ್ ಒಳಗಡೆ ಕಾಂಪೌಂಡ್ ಒಳಗಡೆ ನಾವು ಕೂತ್ಕೊಳ್ಳೋಣ. ಅಲ್ಲೇ ಕೂಡ್ತಿದ್ವಿ, ದಿನ ಬೆಳಿಗ್ಗೆ ಹೋಗೋದಲ್ಲ ಕೂತ್ಕೊಳ್ಳೋದು, ಒಂದಿಷ್ಟು ಹಾಡು ಹೇಳೋದು. ಅವ್ರು ಎಂಜಾಯ್ ಮಾಡೋರು. ಇವ್ರು ಯಾರೋ ಬಂದಿದ್ದಾರೆ, ಏನೋ ಕನ್ನಡದಲ್ಲಿ ಆಟ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಎಂಜಾಯ್ ಮಾಡೋರು. ಅವ್ರಿಗೆ ನಾವೇನು ಪ್ರತಿಭಟನೆ ಕೂಗ್ತಿರಲಿಲ್ಲ, ಏನೆಲ್ಲ ಹಾಡ್ತಿದ್ವಿ ಪ್ರತಿಭಟನೆ ಗೀತೆಗಳನ್ನ, ಕಾಯ್ತಿದ್ವಿ ಯಾರಾದರೂ ಬಂದರೂ ಕೊಡಬೇಕಂತ. ಯಾರೂ ಬರ್ತಿರಲಿಲ್ಲ. ಕೊನೆಗೆ 15ನೇ ತಾರೀಕು 14ನೇ ತಾರೀಕು ನೆನಪಿಲ್ಲ ನನಗೆ, BK ಹರಿಪ್ರಸಾದ್ ಬಂದು ನಮಗೆ ಏನು ನಿಮ್ಮ ಕತೆ ಏನಂತ ಕೇಳಿದರು. ಕೇಳಿದಾಗ ಇದನ್ನೆಲ್ಲ ಅಹವಾಲು ಹೇಳಿದಾಗ ಅವ್ರು ಏನು ಮಾಡಿದರು, ಯಾರೋ BK ಹರಿಪ್ರಸಾದ್ ನೇರ ಮಹಾದೇವಪ್ಪನವರಿಗೆ ಫೋನ್ ಮಾಡಿದರು. ಮಹಾದೇವಪ್ಪನವ್ರು ಪಾಪ ಹಾಸನಾಂಬೆ ದೇವಾಲಯದಲ್ಲಿ ಹಾಸನಾಂಬೆಯ ದರ್ಶನ ಮಾಡೋದಕ್ಕೋಸ್ಕರ ಅಲ್ಲಿದ್ದರು. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆದಮೇಲೆ ವಾಪಸ್ ಮಾಡಿ ಮೈಕ್ ಆನ್ ಮಾಡಿ ಎಲ್ಲರಿಗೂ ಕಳಿಸಿದರು. ಅವ್ರು ಹೇಳಿದ್ರು ಪಾಪ ಮಹಾದೇವಪ್ಪನವ್ರು, ನೋಡ್ರಪ್ಪ 1% ಮೀಸಲಾತಿ ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ, ನಿಮಗೆ ಪ್ರತ್ಯೇಕ ನಿಗಮ ಕೊಡೋದಕ್ಕೆ ನಾವು ಬದ್ಧರಾಗಿದ್ದೀವಿ 49 ಸಮುದಾಯಗಳಿಗೆ, ಮತ್ತು ವಿಶೇಷವಾದ ಅಭಿವೃದ್ಧಿ ಪ್ಯಾಕೇಜನ್ನು ನಾವು ಕೊಡ್ತೇವೆ, ದಯವಿಟ್ಟು ವಾಪಸ್ ಬಂದುಬಿಡಿ. ನಾನು ಇಮ್ಮಿಡಿಯೇಟಾಗಿ ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡೋಗಿ ನಾನು ಮಾತಾಡ್ತೇನೆ, ನೀವು ವಾಪಸ್ ಬನ್ನಿ. ಹರಿಪ್ರಸಾದ್ ಅವ್ರು ನಮ್ಮನ್ನು ಕನ್ವಿನ್ಸ್ ಮಾಡಿದರು, ಹಠಕ್ಕೆ ಬಿದ್ದಿಲ್ಲ ಕೂತ್ಕೊಳಕ್ಕೆ ಹೋಗ್ಬೇಡ್ರಿ, ಇದು ಕರ್ನಾಟಕನೂ ಅಲ್ಲ ಬೆಂಗಳೂರಲ್ಲ, ವಾಪಸ್ ಬನ್ನಿ ನೀವು. ಈ ಮಾತಿಗೆ ನೀವು ಬದ್ಧವಾಗಿದ್ದೀರಾ? ಹಾಂ, ನಾವು ಆಮೇಲೆ ಸರ್ ನೀವು ಇದ್ರ ಜವಾಬ್ದಾರಿ ತಗೋಬೇಕು. ಖಂಡಿತ ಅವತ್ತಾಗಿದ್ದ ಘಟನೆ ನೀವು ಬದ್ಧವಾಗಿದ್ದೀರಾ? ಅವತ್ತು ಮಹಾದೇವಪ್ಪನವ್ರು ಹೇಳಿದ ಸತ್ಯ. ಹೌದೌದು, ಹೇಳಿದ್ದು ಇದು ಆನ್ ರೆಕಾರ್ಡ್. BK ಹರಿಪ್ರಸಾದ್ ಎಲ್ಲರೂ ಇದ್ದಾರೆ. ಅವ್ರು ಪೇಪರಲ್ಲೂ ಬಂತು ಮರುದಿನ, ಎಲ್ಲ ಇಂಗ್ಲೀಷ್ ಕನ್ನಡ ಹಿಂದಿ ಪೇಪರ್ಲೆಲ್ಲ ಬಂತು. ಆವಾಗ ಏನಾಯಿತು, ಹರಿಪ್ರಸಾದ್ ಅವ್ರು ಆಯಿತು ನಾನು ಮುಖ್ಯಮಂತ್ರಿಗಳ ಹತ್ರ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು, ಮೀಟಿಂಗ್ ಅರೇಂಜ್ ಮಾಡಿಸೋದನ್ನ ಜವಾಬ್ದಾರಿ ನಂದು. ಆಮೇಲೆ HN ಆರತಿ ಅಂತ ಒಬ್ರು ಯಾರೋ ACC ಯಾವುದೋ ಒಂದು ಎಕ್ಸ್ಟರ್ನಲ್ ಅಫೇರ್ಸ್ ಸೆಕ್ರೆಟರಿನೇ ಏನಾಗಿದ್ದಾರೆ ಅವರು ಸಹ ಇದ್ರು ಅವತ್ತು ಮೀಟಿಂಗಲ್ಲಿ. ಅವರೆಲ್ಲ ಜವಾಬ್ದಾರಿ ತಗೊಂಡ್ರೆ, ಆಯ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ, ದಯವಿಟ್ಟು ಇಲ್ಲಿ ಕೂತ್ಕೋಬೇಡಿ, ನಮ್ಗೆ ಕೆಟ್ಟ ಹೆಸರು ಬರುತ್ತೆ, ವಾಪಸ್ ಬನ್ನಿ. ಸರಿ, ವಾಪಸ್ ಬಂದೀವಿ ನಾವು. ವಾಪಸ್ ಬಂದು 1 ವಾರ 15 ದಿನ ಆದಮೇಲೆ ಅಕ್ಟೋಬರ್ 31ನೇ ತಾರೀಕು ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದ್ರು, ಎಲ್ಲ ಅಲೆಮಾರಿ ಮುಖಂಡರು ಸಭೆ ಕರೆದು ಅವ್ರು 3 ವಿಷಯವನ್ನು ಒಪ್ಕೊಂಡ್ರು. ಏನು 3 ವಿಷಯ? 1% ಮೀಸಲಾತಿನ ನಾವು ಕೊಡ್ತೇವೆ ನಿಮಗೆ, 2ನೇದು ಪ್ರತ್ಯೇಕ ಅಭಿವೃದ್ಧಿ ನಿಗಮ ಕೊಡ್ತೇವೆ, 3ನೇದು ವಿಶೇಷವಾದ ಪ್ಯಾಕೇಜ್ ಕೊಡ್ತೇವೆ ಅಂತ ಪ್ರಾಮಿಸ್ ಮಾಡಿದರು. ಪ್ರಾಮಿಸ್ ಮಾಡಿ ಆದಮೇಲೆ ಅವ್ರು ನಡ್ಕೊಂಡ ರೀತಿ ಇತ್ತಲ್ಲ, ಅದು ಒಪ್ತಕ್ಕಂಥದ್ದಲ್ಲ. ಆವಾಗ ನಾವೇನು ಮಾಡಿದ್ವಿ, ನಮಗೆ ಅವಾಗ ನಿರಾಶೆ ಆಯಿತು. ಏನು ನಿರಾಶೆ ಆಯಿತು, ಇವರು ನಮ್ಮ ಬೇಡಿಕೆಗಳನ್ನ ಈಡೇರಿಸಲ್ಲ ಗೊತ್ತಾಯ್ತು ನಮಗೆ. ಕೊನೆಗೆ ನಾವೇನು ಮಾಡಿದ್ವಿ, ಎಡಗೈ ಸಮುದಾಯದ, ಬಲಗೈ ಸಮುದಾಯದ ಮತ್ತು ಕೊರಚ, ಲಂಬಾಣಿ, ಬೋವಿ, ಕೊರಚ ಸಮುದಾಯದ ಎಲ್ಲ ಮುಖಂಡರಿಗೂ ಪತ್ರ ಬರೆದು ಅವ್ರನ್ನ ಕನ್ಸಲ್ಟ್ ಮಾಡಿ ನಮ್ಗೆ ಅನ್ಯಾಯ ಆಗ್ತಿದೆ, ಈ ಥರ ಎಲ್ಲ ನೆಗೋಷಿಯೇಟ್ ಮಾಡಿದ್ವಿ 2-3 ತಿಂಗಳಿಂದ. ಅವ್ರು ಯಾರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ತಾ ಇಲ್ಲ, ನಾವು ಅನಿವಾರ್ಯವಾಗಿ ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ದಯವಿಟ್ಟು ನೀವು ನಮ್ಮ ಸಹಕಾರ ಕೊಡಿ, ನಿಮ್ಮ ಸಲಹೆಗಳಿರಲಿ, ನಿಮ್ಮ ಬೆಂಬಲ ಇರಲಿ ಅಂತ ಎಲ್ಲರನ್ನೂ ಒಪ್ಪಿಸಿ, ಪ್ರೆಸ್ ಕ್ಲಬ್ಬಿನ ಒಂದು ಇದರಲ್ಲಿ ಎಲ್ಲರನ್ನೂ ಒಪ್ಪಿಸಿ, ಅದಾಗಿ 15 ದಿನದ ನಂತರ ನವೆಂಬರ್ 14-15ನೇ ತಾರೀಕು ನಾವು ಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕಿದ್ವಿ. ದಿಸ್ ಈಸ್ ದ ಕ್ರೊನಾಲಜಿ, ಇದು ಕ್ರೊನಾಲಜಿ. ಅದಾದ ಮೇಲೆ ಏನಾಯಿತು, ಇಡೀ ಒಳ ಮೀಸಲಾತಿಯ ಪ್ರಕ್ರಿಯೆ ನಿಂತೋಯ್ತು. ಇದು ಸಣ್ಣದಾಗಿ ಮುಗಿಸ್ಬಿಡ್ತಾನೆ, ಪ್ರಕ್ರಿಯೆ ನಿಂತೋಯ್ತು. ನಿಂತಾದ್ಮೇಲೆ ಮತ್ತೆ ಒಂದು ಮೀಟಿಂಗ್ ಮಾಡಿದರು ಅಲ್ಲೇ ಮುಖ್ಯಮಂತ್ರಿಗಳು ಕರೆದು, ನೋಡ್ರಪ್ಪ ನೀವು ಆಯಿತು ಕೊಡ್ತೇವೆ, ಈಗ 17% ಮೀಸಲಾತಿನ 15% ಗಳಿಸ್ತಕ್ಕಂಥ ಸಂದರ್ಭ ಬಂದಿದೆ, ನೀವೀಗ ಸ್ವಲ್ಪ ಇದನ್ನು ಮಾಡಿ ವೇಟ್ ಮಾಡಿ, ನಾವು 1% ಮೀಸಲಾತಿ ಮತ್ತೆ ಒಂದು ಸಲ ನಮ್ಮನ್ನು ಕನ್ವಿನ್ಸ್ ಮಾಡಿದರು. ಆಯಿತು, ಒಂದು ಕೆಲಸ ಮಾಡಿ, ಕೋರ್ಟಲ್ಲಿ ರಿಟ್ ಪಿಟಿಷನ್ ಇದೆಯಲ್ಲ, ನೀವು ಒಂದು ಅಬ್ಜೆಕ್ಷನ್ ಹಾಕಿ, ಅಥವಾ ನಾವು ಇದನ್ನು ಕನ್ಸಿಡರ್ ಮಾಡ್ತೇವೆ ಮುಂದಿನ ದಿನದಲ್ಲಿ 1% ಮೀಸಲಾತಿ, ನನ್ನ ಒಂದು ಅಫಿಡವಿಟ್ ಆದರೂ ಹಾಕಿ. ಅವ್ರ ಅಬ್ಜೆಕ್ಷನ್ ಸರ್ಕಾರದಿಂದ ಯಾವ ಅಬ್ಜೆಕ್ಷನ್ನು ಹಾಕಿಲ್ಲ, ನಮ್ಮ ಇದಕ್ಕೆ ಒಂದು ಕೋರ್ಟ್ ಮುಂದೆ ಬಂದೇ ಇಲ್ಲ, ಅಫಿಡವಿಟು ಆಗಲಿಲ್ಲ. ಕೊನೆಗೆ ಏನು ಮಾಡಿದರು, ನಮ್ಮ ರಿಟ್ ಪಿಟಿಷನ್ನು ವಿಚಾರಣೆಗೆ ಬರದಂಗೆ ಟೇಬಲ್ ಆಗಲಿದ್ದಂಗೆ ನೋಡ್ಕೊಬಿಟ್ರು. ಇದಾದ ಮೇಲೆ ಫೆಬ್ರವರಿ 18-19ನೇ ತಾರೀಕು ಮಹಾದೇವಪ್ಪನವರು ಪ್ರೀ ಬಜೆಟ್ ಮೀಟಿಂಗ್ ಅಂತ ಮಾಡಿ ನಮ್ಮನ್ನು ಕರೆದ್ರು. ಸರಿಸುಮಾರು 3 ತಾಸು ಮಹಾದೇವಪ್ಪನವರು ನಮ್ಮ ಹತ್ರ ಮೀಟಿಂಗ್ ಮಾಡಿದರು. ನಾವು ಪ್ರಮುಖ 3 ಬೇಡಿಕೆಗಳನ್ನ ಇಟ್ವಿ. 1% ಮೀಸಲಾತಿ ಆ್ಯಸ್ ಯೂಶುವಲ್, ಮತ್ತು ಒಂದು ಸೆಕೆಂಡ್ ಮೊದಲನೇ ಬೇಡಿಕೆ ಎ ವರ್ಗದಲ್ಲಿಟ್ಟು 1% ಮೀಸಲಾತಿ ಕೊಡ್ಬೇಕನ್ನೋದು ನಂಬರ್ 1. ನಂಬರ್ 2, ನಮಗೆ ಪ್ರತ್ಯೇಕ ನಿಗಮ ಕೊಡಿ, ಇದು ಒಂದು 49 ಸಮುದಾಯಗಳಿಗೆ. 2ನೇದು ಅಭಿವೃದ್ಧಿ ಆಗಿಲ್ಲ, 1,25,000 ಕುಟುಂಬದಲ್ಲಿ 75,000 ಕುಟುಂಬಗಳಿಗೆ ಇವತ್ತಿನವರೆಗೆ ಮನೆ ಇಲ್ಲ. ನೀವು ಒಂದೇ ಸಲ 75,000 ಮನೆಗಳು ಕೊಡಬೇಡಿ, ಪ್ರತಿ ವರ್ಷ 10,000 ಕೊಡಿ. ಇನ್ನು 3 ವರ್ಷ ಇದೆ, 30,000 ಮನೆ ಕೊಟ್ಟರೆ 30,000 ಕುಟುಂಬಗಳು ನೆಲೆ ನಿಲ್ತವೆ. ಇದು ಎಲ್ಲದನ್ನು ಹೇಳಿ ಈ ಪ್ರಮುಖ 3 ಬೇಡಿಕೆಗಳನ್ನು ಈಡೇರಿಸಿ. ಆವಾಗ ಅವರೇನು ಹೇಳಿದರು, 1% ಮೀಸಲಾತಿ ನನ್ನ ಕೈಲಿಲ್ಲ, ಇವೆರಡು ನಾನು ಮಾಡ್ತೀನಿ, ಯಾವುದು ಪ್ರತ್ಯೇಕ ನಿಗಮ ಮತ್ತು ಪ್ಯಾಕೇಜ್ ಕೊಡ್ತೇವೆ. ಬಜೆಟ್ ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಆಯಿತು. ಬಜೆಟಲ್ಲಿ ಪ್ರತ್ಯೇಕ ನಿಗಮನೂ ಇಲ್ಲ, ಸಬಲೀಕರಣದ ವಿಶೇಷ ಪ್ಯಾಕೇಜು ಇಲ್ಲ.
ಅದಾದ ನಂತರ ಏಪ್ರಿಲ್ 24ನೇ ತಾರೀಕು ವಿಶೇಷ ಒಳ ಮೀಸಲಾತಿ ಸಂಪುಟ ಸಭೆ, ಅದರಲ್ಲಿ 1% 1% ಪ್ರತ್ಯೇಕ ಮೀಸಲಾತಿಯು ಇಲ್ಲ. ಈಗ ಅಲೆಮಾರಿಗಳಿಂದಾಗಿ ಒಳ ಮೀಸಲಾತಿ ಜಾರಿಯಲ್ಲಿ ದೊಡ್ಡ ಅಡೆತಡೆ ಉಂಟಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ದಿಸ್ ಈಸ್ ದ ಕ್ರೋನಾಲಜಿ, ದೀಸ್ ಆರ್ ಆಲ್ ದ ಫ್ಯಾಕ್ಟ್ಸ್. ಇದಕ್ಕೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ, ದಾಖಲೆಗಳನ್ನ ಮುಂದಿಡ್ತೇವೆ. ನಮ್ಮ ಏನು ಸಹೋದರರಿದ್ದಾರೆ, ಎಡಗೈ ಬಲಗೈ ಮತ್ತು ಕೊರಚ ಲಂಬಾಣಿ ಕೊರಮ ಸಹೋದರರಿಗೆ ನಾವು ಇವರನ್ನು ವಿಶ್ವಾಸದಲ್ಲಿ ಇಟ್ಕೊಂಡೇ ನಾವು ಕೋರ್ಟ್ಗೆ ಹೋಗಿರೋದು. ಇವತ್ತು ನಮ್ಮನ್ನು ಹೆಂಗೆ ನೆಗ್ಲೆಕ್ಟ್ ಮಾಡಿದರು ಅಂತಂದರೆ, ಅಲೆಮಾರಿಗಳ ಲೆಕ್ಕಕ್ಕೆ ಇಲ್ಲ. ಇವತ್ತೊಬ್ಬ ದಲಿತ ಮುಖಂಡರೊಬ್ಬರು ಯಾರಿಗೋ ಒಬ್ಬರಿಗೆ ಮೆಸೇಜ್ ಮಾಡಿದ್ದಾರೆ, ನಿಮ್ಮ ಅಲೆಮಾರಿಗಳ ರಿಟ್ ಪಿಟಿಷನ್ ನಿಲ್ಲಲ್ಲ, ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಫೈನ್, ನಾವು ಕೋರ್ಟಲ್ಲಿ ಒಪ್ಕೋತೇವೆ, ಕೋರ್ಟ್ ನಮ್ಮನ್ನು ಸೋಲಿಸಲಿ, ಯಾಕಂದರೆ ಅದು ನ್ಯಾಯಪೀಠ, ಅದು ನಾವು ಒಪ್ಕೋತೇವೆ. ಆದರೆ ಅಂಬೇಡ್ಕರು, ಲೋಹಿಯ, ಸಮಾಜವಾದ, ದೇವರಾಜ ಅರಸು, ಅಹಿಂದ್ ಅಂತ ಹೇಳಿ ವಂಚನೆ ಮಾಡುವ ಈ ಜನರ ಹತ್ರ ಯಾಕೆ ಒಪ್ಕೋಬೇಕು? ಇದು ನನ್ನ ಅಭಿಪ್ರಾಯ ಅಲ್ಲ, 49 ಅಲೆಮಾರಿ ಸಮುದಾಯಗಳ ಅಭಿಪ್ರಾಯ. ಸೊ ಕೋರ್ಟ್ಗೆ ಹೋಗಿದ್ರ ಹಿಂದೆ ಇದೊಂದು ದೊಡ್ಡ ಕಥೆ ಇದೆ. ಈ ಕಥೆ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ, ಇವತ್ತು ನಾನು ಹೇಳ್ತಾ ಇದ್ದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.